ಹಾಯ್ ಹಲೋ ಪ್ರೀತಿಯ ವೀಕ್ಷಕರ, ನೀವೊಂದ್ಸತಿ ಯೋಚನೆ ಮಾಡಿ, ನಿಮ್ಮ ಬಾಡಿಯಲ್ಲಿರುವ ಆತ್ಮ ನಿಮ್ಮ ಪೇರೆಂಟ್ಸ್ ಬಾಡಿ ಒಳಗಡೆ ಹೋಗುತ್ತೆ, ನಿಮ್ಮ ಪೇರೆಂಟ್ಸ್ ಬಾಡಿ ಒಳಗಡೆ ಇರೋ ಆತ್ಮ ನಿಮ್ಮ ಬಾಡಿ ಒಳಗಡೆಗೆ ಬರುತ್ತೆ. ಆವಾಗ ನೀವು ಏನೆಲ್ಲ ತೊಂದರೆಗಳನ್ನ ಫೇಸ್ ಮಾಡ್ತೀರಾ ಅಂದ್ರೆ, ಫಿಸಿಕಲ್ ಆಗಿ ನೋಡೋದಕ್ಕೇನೋ ನೀವು ಪೇರೆಂಟ್ಸ್ ರೂಪದಲ್ಲಿ ಇರ್ತೀರಾ, ಆದ್ರೆ ಆ ಬಾಡಿಯಲ್ಲಿರೋ ಆತ್ಮ ಮಾತ್ರ ನಿಮ್ದು. ನೀವು ಅವರ ಸಿಚುವೇಶನ್ಸ್ ನ ಹೇಗೆಲ್ಲ ಫೇಸ್ ಮಾಡ್ತೀರಾ. ಈ ಮೂವಿಯಲ್ಲಿ ಅವರ ಆತ್ಮಗಳು ಯಾಕೆ ಬಾಡೀಸ್ ನ ಬದಲಾವಣೆ ಮಾಡ್ಕೊಂಡ್ವು, ಏನೆಲ್ಲ ಸಿಚುವೇಶನ್ಸ್ ನ ಅವರು ಫೇಸ್ ಮಾಡಿದ್ರು ಅಂತ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಮೂವಿ ಹೆಸರು ಫ್ಯಾಮಿಲಿ ಸ್ವಿಚ್ ಅಂತ 2023ರಲ್ಲಿ ರಿಲೀಸ್ ಆಗಿರೋದು ಕಾಮಿಡಿ ಫ್ಯಾಂಟಸಿ ಮೂವಿ. ಇನ್ನ ಯಾಕೆ ತಡ ಮಾಡೋದು, ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ಗೆ ವಾಕರ್ ಮನೆಯಲ್ಲಿ ಓಪನ್ ಆಗುತ್ತೆ. ಬಿಲ್ ಹಾಗೆ ಜೆಸ್ಸಿ ಇವರು ಗಂಡ ಹೆಂಡತಿರು. ಹಾಗೆ ಇವ್ರಿಗೆ 3 ಮಕ್ಳು ಇರ್ತಾರೆ. ಈ ಹುಡುಗಿ ಹೆಸರು ಸಿಸಿ, ಹಾಗೆ ಇವನ ಹೆಸರು ಮೈಕ್ ಅಂತ. ಹಾಗೆ ಇವ್ರಿಗೆ ಒಂದು ಚಿಕ್ಕ ಬೇಬಿ ಇರುತ್ತೆ. ಇವಾಗ ಇನ್ನ ಕ್ರಿಸ್ಮಸ್ 3 ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅವ್ರ ಅಮ್ಮ ಅಪ್ಪ ಇತ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಬೇಕು ಅಂತ ಕ್ರಿಸ್ಮಸ್ ಡ್ರೆಸ್ ನ ಹಾಕೊಂಡು ಡ್ಯಾನ್ಸ್ ಆಡೋಣ ಬನ್ನಿ ಅಂತ ಮಕ್ಕಳನ್ನ ಕರೀತಾರೆ. ಆದ್ರೆ ಇವರ ಮಕ್ಕಳು ಈಗಿನ ಜನರೇಷನ್ ಅಲ್ಲ, ಬೆಳೆದ್ಬಿಟ್ಟವ್ರೆ. ಅದಕ್ಕೆ ಫೋನುಗಳಲ್ಲಿ ಗೇಮ್ಸ್ ಆಡ್ಕೊಂಡು ನಾವ್ ಇವಾಗ ಡ್ಯಾನ್ಸ್ ಆಡೋದಕ್ಕೆ ಬರ್ಬೇಕಾ, ಇವಾಗ ಹೋಗು ಮಾಮ್, ನಮ್ಗೆ ಮೂಡೇ ಇಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ತಾರೆ. ತಂದೆ ತಾಯಿಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಇವ್ರು ಮಾತ್ರ ಫೋನುಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಬಾಧೆ ಪಟ್ಕೊಂಡು ಅವತ್ತು ರಾತ್ರಿ ಮಲಗ್ತಾರೆ. ಬೆಳಗ್ಗೆ ಆಗುತ್ತೆ, ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗೋ ಟೈಮು. ಆವಾಗ ಅವ್ರಮ್ಮ ಹೇಳ್ತಾರೆ, ಇವತ್ತು ಪ್ಲಾನೆಟೇರಿಯಂ ಐತೆ, ಅಂದ್ರೆ ಆಕಾಶದಲ್ಲಿ 5 ಗ್ರಹಗಳು ಒಂದೇ ಲೈನ್ ಅಲ್ಲಿ ಬರ್ತವೆ, ಅದನ್ನ ನೋಡೋದಕ್ಕೆ ನಾವು ಇವತ್ತು ರಾತ್ರಿಗೆ ಹೋಗ್ತಿದ್ವಿ ಮ್ಯೂಸಿಯಂಗೆ ಅಂತ ಹೇಳಿ ಆವಾಗ ಸ್ಕೂಲ್ಸ್ಗೆ ಕಳಿಸ್ತಾರೆ. ಸಿಸಿ ಹಾಗೆ ಮೈಕ್ ಇಬ್ರು ಸೇರಿ ಕಾಲೇಜ್ಗೆ ಹೋಗ್ತಾರೆ. ಸಿಸಿ ಮಾತ್ರ ಅವರ ಫ್ರೆಂಡ್ ಜೊತೆ ಜಾಲಿಯಾಗಿ ಆಟ ಆಡ್ಕೊಂಡಿರ್ತಾಳೆ. ಆದ್ರೆ ನಮ್ಮ ಮೈಕ್ ಮಾತ್ರ ಅವನು ಲೈಕ್ ಎನ್ ಇಂಟ್ರೋವರ್ಟ್ ಪರ್ಸನ್, ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ, ಎಲ್ಲರಿಗೂ ಭಯ ಬೀಳ್ತಿರ್ತಾನೆ. ಆ ಕಾಲೇಜಲ್ಲಿ ಒಂದು ರ್ಯಾಗಿಂಗ್ ಗ್ಯಾಂಗ್ ಇರುತ್ತೆ. ಅದಕ್ಕೆ ಭಯ ಬಿದ್ದು ಅವನು ಡೈರೆಕ್ಟ್ ಆಗಿ ಹೋಗ್ದಿರಾ, ಅವ್ರ ಕಣ್ಣಕ್ ಬೀಳ್ದಿರಾ ತಪ್ಪಿಸ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನ ನೀವೇ ನೋಡ್ಬೋದು. ಮೈಕ್ಗೆ ಹರಿಯಾಣ ಅನ್ನೋ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ. ಅವರಿಬ್ರು ಮೊದ್ಲಿಂದಾನು ಫ್ರೆಂಡ್ಸೇ. ಬಟ್ ಇವನು ಆ ಹುಡುಗಿ ಹತ್ರ ಮಾತಾಡ್ಬೇಕಂದ್ರೇನೆ ಭಯ ಬೀಳ್ತಿದ್ದ. ಇನ್ನ ಇವರಪ್ಪ ಆಗಿರುವ ಬಿಲ್ ಬಗ್ಗೆ ಬಂದ್ರೆ, ಬಿಲ್ಗೆ ಯಾವಾಗ್ಲಿಂದನೂ ಮ್ಯೂಸಿಷಿಯನ್ ಆಗ್ಬೇಕಂತ ಆಸೆ ಇರುತ್ತೆ. ಅವನು ಮ್ಯೂಸಿಕ್ ಮೇಲೆ ಜಾಸ್ತಿ ಗ್ರಿಪ್ ಇರುತ್ತೆ. ಅದಕ್ಕೆ ಅವನು ಒಂದು ಬ್ಯಾಂಡ್ ಅನ್ನ ರೆಡಿ ಮಾಡ್ಕೊಂಡಿರ್ತಾನೆ. ಹಾಗೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಮ್ಯೂಸಿಕ್ ನ ಕಳಿಸ್ತಿರ್ತಾನೆ. ಸ್ಟೂಡೆಂಟ್ಸ್ ಹತ್ರ ಕೂತ್ಕೊಂಡು ಅವನು ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಿರೋವಾಗ ಬಿಲ್ ನ ಫ್ರೆಂಡ್ಸ್ ಬರ್ತಾರೆ ಅಲ್ಲಿಗೆ. ಯಾಕ್ರೋ ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೇಳಿದಾಗ ಅವರ ಫ್ರೆಂಡ್ಸ್ ಮೊದಲು ಕಂಗ್ರಾಚುಲೇಷನ್ಸ್ ಹೇಳಿ, ಇನ್ನ 2 days ಅಲ್ಲೇ ಕಾನ್ಸರ್ಟ್ ಆಯ್ತಲ್ಲ ಮ್ಯೂಸಿಕ್ದು, ಆ ಒಂದು ಶೋ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿನ್ಗೆ ಆಫರ್ ಬಂದೈತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಬಿಲ್ಲು ಹಾಗೆ ಅವರ ಫ್ರೆಂಡ್ಸು ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಬಿಲ್ಲು ಮೊದ್ಲಿಂದನೂ ಅವನು ಒಂದು ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಇನ್ನ ಇವರ ತಾಯಿ ವಿಷಯಕ್ಕೆ ಬಂದ್ರೆ, ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಾಳೆ ಇಂಟೀರಿಯರ್ ಡಿಸೈನಿಂಗ್ ಮ್ಯಾನೇಜರ್ ಆಗಿ. ಇವರ ತಾಯಿ ಒಂದು ಟೀಮ್ ನೇ ಮೈಂಟೈನ್ ಮಾಡ್ತಿರ್ತಾಳೆ. ಹಾಗೆ ಇನ್ನ 1 day ಅಲ್ಲಿ ಕ್ಲೈಂಟ್ಸ್ ಇಲ್ಲಿಗೆ ಬರ್ತಾರೆ. ಆ ಕ್ಲೈಂಟ್ಸ್ ಹತ್ರ ಇವರ ನ್ಯೂ ಪ್ರಾಜೆಕ್ಟ್ ಏನಾದ್ರು ಎಕ್ಸ್ಪ್ಲೈನ್ ಮಾಡಿ ಆ ಒಂದು ಕಾಂಟ್ರಾಕ್ಟ್ ಅಪ್ರೂವಲ್ ಆಗೋಂಗೆ ನೋಡ್ಕೊಂಡ್ರೆ, ಜೆಸ್ಸಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾಳೆ. ಮ್ಯಾನೇಜರ್ ಇಂದ ಆ ಕಂಪನಿ ಪಾರ್ಟ್ನರ್ ಆಗಿ ವರ್ಕ್ ಮಾಡೋದಕ್ಕೆ ಹೋಗ್ತಾಳೆ, ಈ ಪ್ರಾಜೆಕ್ಟ್ ಏನಾದ್ರು ಅಪ್ರೂವಲ್ ಆದ್ರೆ. ಅವತ್ತು ಈವ್ನಿಂಗ್ ಆಗುತ್ತೆ. ಸಿಸಿಗೆ ಮಾತ್ರ ಫುಟ್ಬಾಲ್ ಪ್ಲೇಯರ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡ್ಬೇಕಂತ ಆಸೆ ಇರುತ್ತೆ. ಅವರ ಕೋಚನು ಸಹ ಈ ಹುಡುಗಿ ಗೇಮ್ ನ ನೋಡ್ಬಿಟ್ಟು, ನಿನ್ನ ಹತ್ರ ಟ್ಯಾಲೆಂಟು ಸೂಪರ್ ಆಗೈತೆ, ನೀನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ಯಾರಂಟಿ ಆಡ್ತೀಯ ಅಂತ ಹೇಳ್ತಿರ್ತಾಳೆ. ಆ ಹುಡುಗಿನ ಮೆಚ್ಕೊಂತಾಳೆ. ಯಾಕಂದ್ರೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋದಕ್ಕೆ ಆಗ್ಲಿಲ್ಲ, ನನ್ನ ಬದಲಾಗಿ ನೀನು ಹೋಗ್ತಾ ಇದೀಯ ಅಂದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತ ಹೇಳ್ತಾಳೆ. ಹಾಗೆ ಇನ್ನೊಂದು ವಿಷಯ, ನೀನು ನಾಳೆ ಆಡ್ತಾ ಇರೋ ಟ್ರಯಲ್ ಮ್ಯಾಚ್ ಅಲ್ಲಿ ನ್ಯಾಷನಲ್ಸ್ ಇಂದ ಸೆಲೆಕ್ಟರ್ಸ್ ಬರ್ತಿದ್ದಾರೆ. ಅದ್ರಲ್ಲಿ ಏನಾದ್ರು ನಿನ್ನ ಗೇಮ್ ಶೋ ಏನಾದ್ರು ಚೆನ್ನಾಗಿದ್ರೆ ನೀನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾಳೆ. ಸಿಸಿ ಗೇಮ್ ಆಡ್ತಾ ಇರೋ ಗ್ರೌಂಡ್ ಒಳಗಡೆಗೆ ಅವರ ಪೇರೆಂಟ್ಸ್ ಅಲ್ಲಿಗೆ ಬಂದಿರ್ತಾರೆ. ಯಾಕಂದ್ರೆ ಇವತ್ತು ರಾತ್ರಿಗೆ ಒಂದು ಮ್ಯೂಸಿಯಂಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಫ್ಯಾಮಿಲಿ ಎಲ್ಲಾನು ಅಲ್ಲಿಗೆ ಬಂದಿರ್ತಾರೆ. ಹಾಗೆ ಸಿಸಿನ ಕರ್ಕೊಂಡು ಒಂದು ಮ್ಯೂಸಿಯಂ ಹತ್ರಕ್ಕೆ ಬರ್ತಾರೆ. ಆ ಮ್ಯೂಸಿಯಂ ಹತ್ರ ಒಂದು ಮುದುಕಿ ಮಾತ್ರ ಇವರ ಫ್ಯಾಮಿಲಿನ ನೋಡ್ಬಿಟ್ಟು, ನಿಮ್ಮ ಫ್ಯಾಮಿಲಿ ಕ್ರಿಸ್ಮಸ್ ಹತ್ತಿರದಲ್ಲಿ ಇರೋದ್ರಿಂದ ಒಂದು ಅದ್ಭುತವಾದ ದೃಶ್ಯನ ನೋಡುತ್ತೆ ಅಂತ ಹೇಳುತ್ತೆ. ಆದ್ರೆ ಅವ್ರ ಅಮ್ಮ ಇತ್ಕೊಂಡು ಈ ಮುದುಕಿ ಎಲ್ಲರಿಗೂ ಹೀಗೆ ಹೇಳ್ತಾಳೆ, ನೀವು ಇದನ್ನ ತಲೆಗೆ ಹಾಕೋಬೇಡಿ ಅಂತ ಹೇಳಿ ಮ್ಯೂಸಿಯಂ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ತಾಯಿ ಹಾಗೆ ಮಗಳು ಏನಾದ್ರೂ ತಗೊಂಡ್ ಬರ್ತೀವಿ ತಿನ್ನೋದಕ್ಕೆ ಅಂತ ಹೇಳಿ ಒಂದು ಸೈಡ್ಗೆ ಹೋಗ್ತಾರೆ. ಆವಾಗ ಸಿಸಿ ಅವ್ರ ಅಮ್ಮಗೆ ಹೇಳ್ತಾಳೆ, ನಾಳೆ ನಡೀತಾ ಇರೋ ಟ್ರಯಲ್ ಮ್ಯಾಚ್ ಅಲ್ಲಿ ನಾನೇನಾದ್ರೂ ಸೆಲೆಕ್ಷನ್ ಆದ್ರೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡೋದಕ್ಕೆ ಹೋಗ್ಬೋದು. ಹಾಗೆ ನಾನು ನೆಕ್ಸ್ಟ್ ಇಯರ್ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಮಾಮ್ ಅಂತ ಹೇಳ್ತಾಳೆ. ಆವಾಗ ಅವ್ರ ಅಮ್ಮಗೆ, ಯಾರಾದ್ರೂ ಮಗಳು ಮನೆ ಬಿಟ್ಟು ಹೋಗ್ತಾಳೆ ಅಂದ್ರೆ ತುಂಬಾ ಬಾಧೆ ಆಗುತ್ತಲ್ವಾ, ಅದಕ್ಕೆ ನಿನ್ನ ಕಾಲೇಜ್ ಏನಾಗುತ್ತೆ, ನೀನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಡ್ತೀಯ ಅಂತ ಬಾಧೆ ಪಡ್ತಿರ್ತಾಳೆ. ಆದ್ರೆ ಸಿಸಿಗೆ ಮಾತ್ರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡ್ಬೇಕಂತ ತುಂಬಾನೇ ಆಸೆ ಇರುತ್ತೆ. ಸಿಸಿ ಒಂದ್ ಮಾತು ಹೇಳ್ತಾಳೆ, ನನ್ನ ಒಂದು ಸಿಚುವೇಶನ್ ಅಲ್ಲಿ ನೀನು ಇದ್ದಿದ್ರೆ ಚೆನ್ನಾಗಿರೋದು, ಯಾಕಂದ್ರೆ ನೀನು ನಿನ್ನ ಹಾಗೆ ಇರಬೇಕು ಅಂತ ನೋಡ್ತಾ ಇದೀಯಮ್ಮ. ಆದ್ರೆ ನನಗೆ ಗೇಮ್ ಅಂದ್ರೆ ತುಂಬಾನೇ ಇಷ್ಟ.
ಅದಕ್ಕೆ ನಾನು ಗೇಮ್ ಆಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ತಂದೆ ಮಗ ಇವ್ರು ಅದೇ ವಿಷಯನ ಮಾತಾಡ್ಕೊಂತ ಇರ್ತಾರೆ. ಯಾಕಂದ್ರೆ ಮೈಕ್ಗೆ ಇನ್ನ 1 ಡೇ ಅಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ. ಅವನು ನೆಕ್ಸ್ಟ್ ಯೂನಿವರ್ಸಿಟಿಗೆ ಹೋಗ್ಬೇಕಂದ್ರೆ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿ ಅವನು ಬೇರೆ ದೇಶಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಆವಾಗ ಅವರಪ್ಪ ಹೇಳ್ತಾನೆ, ನೀನಿನ್ನ ಚಿಕ್ಕ ಹುಡುಗ, ಇಷ್ಟೆಲ್ಲ ಯಾಕೆ ಸ್ಟ್ರೆಸ್ ತಗೊಂತ ಇದೆಯಾ, ನೀನು ಎಂಜಾಯ್ ಮಾಡೋ ನಿನ್ನ ಲೈಫ್ನ ಅಂತ ಹೇಳಿದ್ರು ಆವಾಗ ಅವನು ಇತ್ಕೊಂಡು, ನಿನ್ಗೇನು ಗೊತ್ತು ಡ್ಯಾಡ್, ನಾನು ಲೈಫಲ್ಲಿ ಮೊದಲು ಸೆಟ್ಲ್ ಆಗಬೇಕು, ನನ್ನ ಸಿಚುವೇಶನಲ್ಲಿ ನೀನು ಇದ್ದಿದ್ರೆ ನಿನಗೆ ಆ ವಿಷಯ ಗೊತ್ತಾಗೋದು ಅಂತ. ಅವರು 4 ಜನ ಸೇರಿ 5 ಗ್ರಹಗಳು ಸರಳ ರೇಖೆಯಲ್ಲಿ ಇರೋದನ್ನ ನೋಡೋದಕ್ಕೆ ಹೋಗ್ತಾರೆ. ಒಳಗಡೆಗೆ ಹೋದ್ಮೇಲೆ 1 by 1 ಒಂದು ಫ್ಯಾಮಿಲಿ ಹೋಗಿ ಆ ಟೆಲಿಸ್ಕೋಪ್ ಅಲ್ಲಿ ಆ ಗ್ರಹಗಳನ್ನ ನೋಡ್ಕೊಂಡು ಬರ್ತಿರ್ತಾರೆ. ನೆಕ್ಸ್ಟ್ ಇವರ ಫ್ಯಾಮಿಲಿನೂ ಹೋಗಿ ಆ ಟೆಲಿಸ್ಕೋಪ್ ಇಂದ ಆ ಗ್ರಹಗಳನ್ನ ನೋಡ್ತಾರೆ. ಆವಾಗ ಅವ್ರಮ್ಮ ಹೇಳ್ತಾಳೆ, ಇದೇ ವರ್ಷ ಆಗ್ಬೋದು ನಾವೆಲ್ಲರೂ ಸೇರಿ ಇರೋದು, ನೀವೆಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೊರಟೋಗ್ಬಿಡ್ತೀರಲ್ಲ, ಅದಕ್ಕೆ ಒಂದು ಫೋಟೋನ ತಗೊಳ್ಳೋಣ ಅಂತ ಹೇಳಿ ಪಕ್ಕದಲ್ಲಿ ಇರುವ ಆಂಜಲಿಕಾಗೆ ಕೊಡ್ತಾರೆ. ನಮ್ಮ ಫ್ಯಾಮಿಲಿನ ಒಂದು ಫೋಟೋ ತೆಗೀರಿ ಅಂತ. ಆವಾಗ ಆಂಜಲಿಕಾ ಎಲ್ಲರನ್ನೂ ಲೈನಲ್ಲಿ ಹಿಕ್ಕಿ ನಿಮ್ಮ ಆಸೆ ಏನಾಯ್ತೋ ಅದು ಈಡೇರಿಸಲಿ ಅಂತ ಒಂದು ಕ್ಲಿಕ್ ಮಾಡ್ತಾಳೆ. ಆವಾಗ ಈ ಗ್ರಹಗಳೆಲ್ಲ ಒಂದಾಗಿ ಒಂದು ದೊಡ್ಡ ಫ್ಲಾಶ್ ಅನ್ನೋದು ಬರುತ್ತೆ. ಇವರ ಬಾಡೀಸಲ್ಲೇ ಒಂದು ಶಾರ್ಕ್ ಸರ್ಕ್ಯೂಟ್ ಆದಂಗೆ ಎಲ್ಲರೂ ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಅವರು ನೋಡೋದಕ್ಕೆ ಬಂದಿರ್ತಾರಲ್ಲ ಒಂದು ಟೆಲಿಸ್ಕೋಪು, ಅದನ್ನು ಕೆಳಗಡೆಗೆ ಬಿದ್ದೋಗ್ಬಿಟ್ಟು ಅದರಲ್ಲಿರುವ ಒಂದು ಲೆನ್ಸ್ ಮಾತ್ರ ಸೈಡ್ಗೆ ಹೊರಡೋಗ್ಬಿಡುತ್ತೆ. ತಾಯಿ ಮಗು ಇಬ್ರು ಕೆಳಗಡೆಗೆ ಬಿದ್ದೋಗಿರೋದ್ರಿಂದ ಏನೂ ಆಗ್ಲಿಲ್ಲ ಅಂತ ನೋಡ್ಕೊಂಡು ಮನೆಗೆ ರಿಟರ್ನ್ ಆಗಿ ಅವತ್ತು ರಾತ್ರಿ ಮಲಗ್ತಾರೆ. ನಮ್ಗೆ ಆವಾಗ ಏನೋ ಅದ್ಭುತ ನಡ್ದಂಗೆ ಲೈಟ್ಗಳೆಲ್ಲ ಆನ್ ಅಂಡ್ ಆಫ್ ಆಗ್ತಿರ್ತವೆ. ಅವತ್ತು ರಾತ್ರಿ ಮನೆಗೆ ಬಂದು ಅವ್ರವ್ರ ರೂಮ್ಗಳಲ್ಲಿ ಸಪ್ರೇಟ್ ಆಗಿ ಮಲಗ್ತಾರೆ. ಆದ್ರೆ ಬೆಳಗ್ಗೆ ಆಗಿದ್ದೆ ಸಿಸಿ ಬಾಡಿಯಲ್ಲಿ ಜೆಸ್ಸಿ ಆತ್ಮ ಹೊರಡೋಗ್ಬಿರುತ್ತೆ. ಜೆಸ್ಸಿ ಆತ್ಮ ಸಿಸಿ ಬಾಡಿಗೆ ಬಂದಿರುತ್ತೆ. ಹಾಗೆ ನಮ್ಮ ಮೈಕ್ ಬಾಡಿ ಒಳಗಡೆ ಇರೋ ಆತ್ಮ ಬಿಲ್ ಬಾಡಿಗೆ ಹೊರಡೋಗ್ಬಿಡುತ್ತೆ. ಬಿಲ್ ಬಾಡಿಯಲ್ಲಿರೋ ಆತ್ಮ ಮೈಕ್ ಬಾಡಿ ಒಳಗಡೆಗೆ ಬಂದಿರುತ್ತೆ. ಅವರೆಲ್ಲರೂ ನೋಡಿ ಶಾಕ್ ಆಗ್ತಾರೆ. ತಾಯಿ ಅನ್ನೋರ್ನ ಮಗ ಅನ್ಕೊಂಡು, ಮಗ ಅನ್ನೋರ್ನ ತಾಯಿ ಅನ್ಕೊಂಡು ಅವರೇ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ವಿಷಯ, ಇವರ ಒಂದು ಬೇಬಿ ಇರುತ್ತಲ್ಲ, ಆ ಬೇಬಿ ಆತ್ಮ ನಾಯಿ ಒಳಗಡೆ ಹೋಗಿರುತ್ತೆ. ಆ ನಾಯಿ ಆತ್ಮ ಬೇಬಿ ಬಾಡಿ ಒಳಗಡೆಗೆ ಬಂದಿರುತ್ತೆ. ಇವಾಗಿಂದ ಸ್ಟೋರಿ ಸ್ವಲ್ಪ ಕ್ರಿಟಿಕಲ್ ಆಗಿ ಹೋಗುತ್ತೆ. ಯಾಕಂದ್ರೆ ಆತ್ಮಗಳು ಬೇರೆ ಬೇರೆ ಆಗೋಗ್ಬಿಟ್ಟಿರ್ತವೆ, ಅವರ ಸಿಚುವೇಶನ್ಸ್ ಅನ್ನೋದು ಬೇರೆ ಆಗ್ಬಿಟ್ಟಿರುತ್ತೆ. ಎಲ್ಲರೂ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಇಂಥ ಇನ್ಸಿಡೆಂಟ್ಸ್ ಯಾವಾಗಾದ್ರೂ ನೋಡಿದ್ದೀರಾ ಅಂತ. ಇವಾಗಿಂದ ನೀವು ಸ್ವಲ್ಪ ಕನ್ಫ್ಯೂಸ್ ಆಗಬೇಡಿ. ಸಿಸಿ ಅಂತ ಕರೆದ್ರೆ ಅವ್ರ ಅಮ್ಮನ ಕರೆದಂಗೆ, ಜೆಸ್ಸಿ ಅಂತ ಕರೆದ್ರೆ ಅವರ ಮಗಳನ್ನ ಕರೆದಾಗೆ. ಹೀಗೆ ಅವರ ಬಾಡೀಸ್ ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿರ್ತವೆ. ಫೋಟೋದಲ್ಲಿ ನೋಡಿದಿರಲ್ಲ ಅವರ ಆತ್ಮಗಳು ಯಾರಿಗೆ ಎಕ್ಸ್ಚೇಂಜ್ ಆಗಿದೆ ಅಂತ. ಅವಾಗ ಅವ್ರ ಅಮ್ಮಗೆ ಡೌಟ್ ಬರುತ್ತೆ, ಓ ನೀನು ಹೇಳ್ದಲ್ಲ ರಾತ್ರಿ ನನ್ನ ಸಿಚುವೇಶನ್ ಅಲ್ಲಿ ನೀನ್ ಇದ್ದಿದ್ರೆ ನನ್ನ ಬಾಧೆ ಗೊತ್ತಾಗೋದು ಅಂತ, ಅದಕ್ಕೆ ಹೀಗೆ ಆಗಿರ್ಬೇಕು, ಈ ಅಲೈನ್ಮೆಂಟ್ ಇಂದ ಹೀಗೆ ಆಗಿರ್ಬೇಕು, ನಾವು ಮತ್ತೆ ಹೋಗಿ ಅದನ್ನ ನೋಡೋಣ, ಇನ್ನ 5 days ಇರುತ್ತಲ್ವಾ ಅಲೈನ್ಮೆಂಟ್ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಹೀಗೆ ಇವರು ಬಾಡಿಯಲ್ಲಿ ಆತ್ಮಗಳು ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿದಾವ ಅಂತ ಡೀಪ್ ಡಿಸ್ಕಷನ್ ಅಲ್ಲಿ ಇರ್ತಾರೆ. ಆದ್ರೆ ಇನ್ನೊಂದು ಕಡೆ ಬೇಬಿ ಆತ್ಮ ಬಂದ್ಬಿಟ್ಟು ನಾಯಿ ಒಳಗಡೆ ಹೋಗಿರುತ್ತಲ್ಲ, ಅದಕ್ಕೆ ಕಾಲುಗಳೆಲ್ಲ ಬಂದ್ಬಿಟ್ಟಂಗೆ ತಿಳ್ಕೊಂಡು ಏನ್ ಜೋರಾಗಿ ಎಗರ್ಕೊಂಡು ಬೀದಿಗೆ ಬಂದ್ಬಿಟ್ಟಿರುತ್ತೆ. ಇವರೆಲ್ಲರೂ ಮಗುನ ಹಿಡ್ಕೋಬೇಕು ಅಂತ ನಾಯಿನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದೇ ಟೈಮ್ಗೆ ಪಕ್ಕದ ಮನೆ ಅಂಕಲ್ ಬಂದು ಆ ನಾಯಿನ ಹಿಡ್ಕೊಂಡು, ನಿಮ್ಮ ನಾಯಿಗೆ ಹೇಗೆ ಡಿಸಿಪ್ಲಿನ್ ಇಂದ ಇರಬೇಕು ಅಂತ ಗೊತ್ತಿಲ್ಲ, ನನ್ನ ಹತ್ರಕ್ಕೆ ಕಳಿಸ್ತಾರೆ, ನಾನು ಟ್ರೈನಿಂಗ್ ಕೊಡ್ತೀನಿ ಹೇಗೆ ಡಿಸಿಪ್ಲಿನ್ ಇಂದ ಇರೋದು ಅಂತ ಹೇಳ್ತಾನೆ. ಅವ್ರ ಅಮ್ಮ ಅಲ್ಲಿಗೆ ಬಂದ್ಬಿಟ್ಟು, ಅಮ್ಮ ನನ್ನ 3ನೇ ಮಗು ಎಲ್ಲಿಗೆ ಓಡೋಗ್ತಾ ಇದೆಯಾ ಅಮ್ಮ, ನನ್ನ 3ನೇ ಮಗು ಅಂತ ಕೈಗೆ ಕಿತ್ಕೊಂತ ಇರ್ತಾಳೆ. ಅದೇ ಟೈಮ್ಗೆ ಕವರ್ ಮಾಡೋ ಸಿಚುವೇಶನ್ ನೋಡ್ಬೇಕು. ಯಾಕಂದ್ರೆ ಅವ್ರಮ್ಮ ಬಂದ್ಬಿಟ್ಟು ನನ್ನ 3ನೇ ಮಗು ಅಂತ ಹೇಳ್ತಿರ್ತಾಳೆ, ಆದ್ರೆ ಅಲ್ಲಿರೋದು ಮಾತ್ರ ನಾಯಿ. ಅವರ ಮಗುನ ಹಿಡ್ಕೊಂಡು ಮನೆಗೆ ರಿಟರ್ನ್ ಆಗ್ತಾರೆ. ಆಕ್ಚುಲಿ ನೋಡ್ಬೇಕಂದ್ರೆ ಮಕ್ಕಳು ಇವಾಗ ಕಾಲೇಜಿಗೆ ಹೋಗೋ ಟೈಮು, ಅವ್ರ ಅಮ್ಮ ಕಂಪನಿಗೆ ಹೋಗೋ ಟೈಮು, ಕಂಪಲ್ಸರಿ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಸಿಸಿಗೆ ಕಾಲೇಜಲ್ಲಿ ಒಂದು ಟೆಸ್ಟ್ ಮ್ಯಾಚ್ ಇರುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರನೇ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡೋದಕ್ಕೆ ಅವಕಾಶ ಸಿಗುತ್ತೆ. ಅವ್ರ ಅಮ್ಮ ಇವಾಗ ಒಂದು ಮೀಟಿಂಗ್ಗೆ ಅಟೆಂಡ್ ಆಗ್ಲೇಬೇಕು. ಯಾಕಂದ್ರೆ ಕ್ಲೈಂಟ್ ಅಲ್ಲಿಗೆ ಬರ್ತಾರೆ, ಅವರ ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ಅಂದ್ರೆ ಅವ್ರಮ್ಮ ಪಾರ್ಟ್ನರ್ ಆಗೋ ಒಂದು ಚಾನ್ಸಸ್ ಮಿಸ್ ಆಗ್ತಾಳ. ಇನ್ನೊಂದು ಕಡೆ ಮೈಕ್ಗೆ ಒಂದು ಯೂನಿವರ್ಸಿಟಿ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ಗೆ ಹೋಗ್ಲಿಲ್ಲ ಅಂದ್ರೆ ಅವನು ಬೇರೆ ದೇಶಕ್ಕೆ ಹೋಗಿ ಅವನ ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡೋದಕ್ಕೂ ಆಗೋದಿಲ್ಲ. ಇವೆಲ್ಲ ನಡಿಬೇಕಂದ್ರೆ ಮೊದಲು ಅವರ ಬಾಡೀಸ್ ಅಲ್ಲಿರೋ ಆತ್ಮಗಳು ಎಕ್ಸ್ಚೇಂಜ್ ಆಗಬೇಕು. ಅದಕ್ಕೆ ಮ್ಯೂಸಿಯಂಗೆ ಹೋಗಿ ಟೆಲಿಸ್ಕೋಪ್ ಅಲ್ಲಿ ಮತ್ತೆ ನೋಡೋಣ, ಮತ್ತೆ ನಮ್ಮ ಬಾಡಿ ಒಳಗಡೆ ಆತ್ಮಗಳು ಬರ್ತವೆ ಅಂತ ಡಿಸೈಡ್ ಆಗಿ ಆಚೆಗಡೆ ಬರ್ತಾರೆ, ಅಲ್ಲಿಗೆ ಹೋಗೋಣ ಅಂತ. ಆದ್ರೆ ಮ್ಯೂಸಿಯಂಗೆ ಹೋಗ್ಬೇಕಂದ್ರೆ ಇವರು ನಡ್ಕೊಂಡು ಹೋಗೋದಕ್ಕಾಗಲ್ಲಲ್ವಾ, ಸ್ವಲ್ಪ ದೂರ ಇರುತ್ತೆ. ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಅವರಪ್ಪ ಕಾರ್ನ ತೆಗಿಯೋದಕ್ಕೆ ಬರ್ತಾನೆ. ಅವರಪ್ಪ ಆತ್ಮ ಬಂದ್ಬಿಟ್ಟು ಅವರ ಮಗನ ಬಾಡಿಯಲ್ಲಿರೋದ್ರಿಂದ ಅವರಮ್ಮ ಹೇಳ್ತಾರೆ, ನೀನು ಚಿಕ್ಕ ಹುಡುಗನ ಇದೆಯಾ ನೋಡೋದಕ್ಕೆ, ಪೊಲೀಸ್ ಅವ್ರು ನೋಡಿದ್ರೆ ಮತ್ತೆ ಜೈಲಿಗೆ ಹಾಕ್ತಾರೆ, ಇವ್ಯಾವುದು ತಂಟೆಗಳು ಬೇಡ,
ಅಂತೇಳ್ಬಿಟ್ಟು ಎಲ್ಲರೂ ಸ್ಕೇಟಿಂಗ್ಸ್ನೇ ಎತ್ಕೊಂತಾರೆ. ಸ್ವಲ್ಪ ಕಷ್ಟ ಪಟ್ಕೊಂಡು ಮ್ಯೂಸಿಯಂ ಹತ್ರಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಆ ಟೆಲಿಸ್ಕೋಪ್ನ ಆವಾಗೆ ರೆಡಿ ಮಾಡ್ತಿರ್ತಾರೆ. ಯಾಕಂದ್ರೆ ಇವರು ಬೀಳೋವಾಗ ಟೆಲಿಸ್ಕೋಪ್ನು ಅದ್ರ ಜೊತೆಗೆ ಬೀಳ್ಸ್ಬಿಟ್ಟಿರ್ತಾರೆ. ಅದಕ್ಕೆ ಅವರು ಮ್ಯಾನೇಜ್ಮೆಂಟ್ ಅವರು ರೆಡಿ ಮಾಡ್ತಿರೋವಾಗ ಈ ಫ್ಯಾಮಿಲಿ ಬಂದು ಕೇಳುತ್ತೆ ಇನ್ನು ಎಷ್ಟು ದಿನ ರೆಡಿ ಆಗುತ್ತೆ ಅಂತ. ಆ ಮ್ಯಾನೇಜ್ಮೆಂಟ್ ಅಲ್ಲಿ ಒಬ್ಬ ಮಾತ್ರ ಹೇಳ್ತಾನೆ ಇನ್ನು ಆಲ್ಮೋಸ್ಟ್ 1 ವಾರ ಆಗ್ಬೋದು ಅಂತ. ಆದರೆ ಇವರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಾರೆ, ನಾವು ಸ್ವಲ್ಪ ಬೇಗ ನೋಡಬೇಕು, ಆ ಅಲೈನ್ಮೆಂಟ್ನ ನಾವು ನೋಡಲೇಬೇಕು, ಅದಕ್ಕೆ 1 ಡೇಯಲ್ಲಿ ಆಗುತ್ತಾ ಅಂತ ಜಾಸ್ತಿ ಕೇಳ್ಕೊತಾನೆ. ಅದಕ್ಕೆ ಲಂಚ ಕೊಡೋದಕ್ಕೂ ಸಿದ್ಧ ಆಗ್ತಾನೆ. ಆದರೆ ಅವ್ನು ಇತ್ಕೊಂಡು ಲಂಚ ಏನು ಬೇಡ, ನಾವು ಟ್ರೈ ಮಾಡ್ತೀವಿ, ಆದಷ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಕೆಲಸ ಮಾಡಿ ಇವತ್ತು ರಾತ್ರಿಗೆ ಇದನ್ನ ಫಿನಿಶ್ ಮಾಡ್ತೀವಿ ಅಂತ ಹೇಳ್ತಾರೆ. ಆವಾಗ ಇವರು ಇವಾಗ ಕಾಲೇಜ್ಗೆ ಹೋಗೋ ಟೈಮು. ಅದಕ್ಕೆ ಮನೆಗೆ ಬಂದು ಮನೆಯಲ್ಲಿರೋ ಮಗುನ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಪಕ್ಕದ ಮನೆ ಅಂಕಲ್ಗೆ ಆ ಮಗುನ ಕೊಡ್ತಾರೆ. ಆವಾಗ ನಿಮಗೆ ಮಗುನ ನೋಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬರುತ್ತಲ್ವ ಅಂತ ಕೇಳಿದಾಗ ಆವಾಗ ಪಕ್ಕದ ಮನೆ ಅಂಕಲ್ ಹೇಳ್ತಾನೆ ನಾನು ಸೂಪರಾಗಿ ನೋಡ್ಕೊತೀನಿ ಅಂತ. ಆದರೆ ಅವನಿಗೇನು ಗೊತ್ತು ಮಗುದಲ್ಲಿರೋ ಆತ್ಮ ಬಂದು ನಾಯಿದಲ್ಲೈತೆ, ನಾಯಿದಲ್ಲಿರೋ ಬಂದು ಮಗುದಲ್ಲೈತೆ ಅಂತ. ಇವಾಗ ಫಸ್ಟ್ ಅವ್ರಮ್ಮ ಕಂಪನಿ ಹತ್ರಕ್ಕೆ ಹೋಗ್ತಾರೆ. ಆದರೆ ಅವರಮ್ಮ ಬಾಡಿಯಲ್ಲಿರೋ ಆತ್ಮ ಬಂದ್ಬಿಟ್ಟು ಸಿಸಿಗೆ ಅಷ್ಟೊಂದು ನಾಲೆಜ್ ಇರಲ್ಲ ಈ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಬಗ್ಗೆ, ಇಂಟೀರಿಯರ್ ಡಿಸೈನಿಂಗ್ ಬಗ್ಗೆ. ಇವತ್ತು ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನೇನು ಪ್ರಿಪೇರ್ ಆಗಿರ್ತಾರೋ ಅದೆಲ್ಲ ಹುಡುಗಿಗೆ ಗೊತ್ತಿರಲ್ಲ. ಅದಕ್ಕೆ ಅವರಮ್ಮ ಒಂದು ಪ್ಲಾನ್ ಆಗ್ತಾಳೆ. ವಾಶ್ರೂಮಲ್ಲಿ ಕೂತ್ಕೊಂಡು ಥಿಂಕ್ ಮಾಡ್ತಿರೋವಾಗ ಅವರಮ್ಮಗೆ ಒಂದು ಐಡಿಯಾ ಬರುತ್ತೆ, ಪೇಪರ್ಸ್ ಮೇಲೆ ಬರ್ಕೊಟ್ಬಿಟ್ರೆ ಏನು ಮಾತಾಡಬೇಕು ಅಂತ ನೋಡ್ಕೊಂಡು ಓದಿದ್ ಬಿಡ್ತಾಳಲ್ಲ ಅಂತ. ಅದಕ್ಕೆ ಅವರಮ್ಮ ಒಂದು ಪೇಪರಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಿಸಿಗೆ ಮಾತ್ರ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಏನಾದರೂ ಟೆನ್ಷನ್ನಲ್ಲಿದ್ದಾಗ ಐಸ್ ಕ್ರೀಮ್ನ ತಿನ್ನೋದು ರೂಢಿ ಮಾಡ್ಕೊಂಡಿರ್ತಾಳೆ. ಆ ಒಂದು ಸ್ಟೋರ್ ರೂಮಲ್ಲಿ ಐಸ್ ಕ್ರೀಮ್ ಇರೋದನ್ನ ನೋಡ್ಬಿಟ್ಟು ಅದನ್ನ ಹೇಗೆ ಸಿಕ್ಕಿದ್ರೆ ಅದೆಲ್ಲ ಹೊಟ್ಟೆ ತುಂಬಾನು ತಿಂದ್ಬಿಡ್ತಾಳೆ ಐಸ್ ಕ್ರೀಮ್ನೇ. ಹಾಗೆ ಇನ್ನೊಂದು ಕಡೆ ಅವರಮ್ಮ ಏನು ಮಾತಾಡಬೇಕು ಅನ್ನೋದು ಪೇಪರ್ ಮೇಲೆ ಬರೆದಿರ್ತಾಳೆ. ಅದಕ್ಕೆ ಮಗಳಿಗೆ ಅದನ್ನ ಕೊಡ್ತಾಳೆ. ಇವಾಗ ಮೀಟಿಂಗು ಸ್ಟಾರ್ಟ್ ಆಗುತ್ತೆ. ಮೀಟಿಂಗಲ್ಲಿ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ ಆ ಹುಡುಗಿಗೆ 2-3 ಸತಿ ಏನು ಬರುತ್ತಂದ್ರೆ ಧನ್ಯವಾದಗಳು ಬಂದಿರೋದಕ್ಕೆ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಇವೇ ಹೇಳ್ತಿರ್ತಾಳೆ. ಆ ಹುಡುಗಿ ದರಿದ್ರೆ ಹೇಗೈತೆ ಅಂದ್ರೆ ಅವರಮ್ಮ ಬರ್ಕೊಟ್ಟಿರ್ತಾಳಲ್ಲ ಪೇಪರ್ ಮೇಲೆ, ಅದನ್ನ ನೋಡಿ ಹೇಳೋಣ ಅನ್ನೋ ಟೈಮಲ್ಲಿ ಆ ಹುಡುಗಿ ಟೆನ್ಷನಲ್ಲಿ ಪಕ್ಕದಲ್ಲಿರೋ ಒಂದು ಕಾಫಿ ಕಪ್ನ ಅದ್ರ ಮೇಲೆ ಹಾಕ್ಬಿಡ್ತಾಳೆ. ಅದರಿಂದ ಆ ಪೇಪರ್ಸ್ ಎಲ್ಲ ಸರ್ವನಾಶ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಹುಡುಗಿಗೇನೋ ಐಸ್ ಕ್ರೀಮ್ ಅಂದ್ರೆ ಇಷ್ಟ, ಬಟ್ ಅವ್ರಮ್ಮ ಬಾಡಿಯಲ್ಲಿ ಇರೋದು, ಅವ್ರಮ್ಮ ಬಾಡಿಗೆ ಐಸ್ ಕ್ರೀಮ್ಸ್ ಅಂದ್ರೆ ಅಲರ್ಜಿ ಆಗೋ ಅಲ್ಲದೆ ಅವ್ರಮ್ಮಗೆ ಗ್ಯಾಸ್ ಇರೋದ್ರಿಂದ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ಮು. ಅಲ್ಲಿ ಊಸುಗಳು ಬಿಟ್ಟು ಆ ಮೀಟಿಂಗ್ನ ಅಧ್ವಾನ ಮಾಡಾಕ್ತಾಳೆ. ಇನ್ನೊಂದು ಕಡೆ ಮೈಕ್ಗೆ ಕ್ಯಾಂಪಸ್ ಎಲೆಕ್ಷನ್ ಇರುತ್ತೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕ್ಲೀನಾಗಿ ಅಟೆಂಡ್ ಮಾಡಬೇಕು. ಆದರೆ ಇಲ್ಲಿ ಮೈಕ್ನ ಬಾಡಿಯಲ್ಲಿರೋದು ಅವ್ರ ಅಪ್ಪನ ಆತ್ಮ. ಅವ್ರಪ್ಪಗೆ ಅಷ್ಟೊಂದು ಟ್ಯಾಲೆಂಟ್ ಐತಾ, ಆ ಯೂನಿವರ್ಸಿಟಿಯಲ್ಲಿ ಸೆಲೆಕ್ಟ್ ಆಗ್ತಾನ ಅನ್ನೋ ಒಂದು ಡೌಟ್ಸು ಇವನ್ಗಿರುತ್ತೆ. ಇವನು ಆಚೆಗಡೆ ನಿಂತ್ಕೊಂಡು ಅವ್ರಪ್ಪನ ಕಳಿಸ್ತಾನೆ. ಅವರಪ್ಪ ಒಳಗಡೆಗೆ ಹೋಗ್ತಾನೆ. ಅದೇನು ಮಾತಾಡ್ತಾನೆ ಅಂದರೆ ಇಲ್ಲಿ ನಮ್ಮ ಹಾಗೆ ಯೂನಿವರ್ಸಿಟಿಯಲ್ಲೇ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಇರೋದಿಲ್ಲ, ಅವ್ರಿಗೆ ಇಷ್ಟವಾದ ನಾಲೆಜ್ ಮೇಲೆ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ನಡೆಯುತ್ತೆ. ಅವ್ರ ಅಪ್ಪಗೆ ಮ್ಯೂಸಿಕ್ ಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ. ಅದ್ರ ಬಗ್ಗೆ ಫುಲ್ಲಾಗಿ ಮಾತಾಡ್ತಿರ್ತಾನೆ. ಇನ್ನೊಂದು ಕಡೆ ಮೈಕು ಆಚೆ ಕಡೆ ನಿಂತ್ಕೊಂಡು ಟೆನ್ಷನ್ ಬೀಳ್ತಿರ್ತಾನೆ. ಅದೇ ಟೈಮ್ಗೆ ಅರಿಯಾನ ಅಲ್ಲಿಗೆ ಬಂದು ಅವ್ರ ಅಪ್ಪ ಅನ್ಕೊಂಡು ಅವ್ರ ಅಪ್ಪ ಹತ್ರ ಮಾತಾಡ್ತಾಳೆ. ಹಾಯ್ ಅಂಕಲ್, ಹೇಗಿದ್ರ? ನಿಮ್ಮ ಮಗ ಇವಾಗ ಬೇರೆ ದೇಶಕ್ಕೆ ಹೋಗ್ತಿದ್ದಾನಲ್ಲ, ಓದ್ಕೊಳ್ಳೋದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ನಾವು ವರ್ಷನೂ ಈ ಕ್ರಿಸ್ಮಸ್ ದಿನ ಟೆಡಿ ಬೇರ್ಸ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ ಗಿಫ್ಟ್ ಆಗಿ ಕೊಟ್ಟು, ಅದನ್ನೆಲ್ಲ ನಾನು ಮಿಸ್ ಆಗ್ತಿದ್ದೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅವರಪ್ಪ ಬಾಡಿಯಲ್ಲಿರೋದು ಮೈಕ್ ಆತ್ಮ ಅಲ್ಲ. ಆವಾಗ ಅವನು ಫೀಲ್ ಆಗ್ತಾನೆ, ಈ ಹುಡುಗಿ ನನ್ನನ್ನು ಲವ್ ಮಾಡ್ತಿದ್ದಾಳೆ, ಆದ್ರೆ ಆಚೆಗಡೆ ಹೇಳಿಲ್ಲ ಅಷ್ಟೇ, ನಾನು ಆಚೆಗಡೆ ಹೋಗಿ ಮಾತಾಡೋದಕ್ಕೂ ಆಗಲಿಲ್ಲ, ನಾನು ಧೈರ್ಯ ಮಾಡಿಲ್ಲ ಅಂತ ಇವನೊಳಗಡೆನೆ ಗಿಲ್ಟಿ ಫೀಲ್ ಆಗ್ತಿರ್ತಾನೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ಹೌದು ಅಂಕಲ್, ಇನ್ನೊಂದು ವಿಷಯ, ನಮ್ಮ ಫ್ರೆಂಡ್ ಬರ್ತಾರೆ ಇರೋದ್ರಿಂದ ಅವನು ಬರ್ತಾನಂತ ಅನ್ಕೊತಾ ಇದ್ದೀನಿ. ಮೈಕಲ್ಗೆ ಬಂದರೆ ನಾನು ಒಬ್ಬಂಟಿಯಾಗಿ ಇರ್ತೀರ, ನನಗೆ ಒಂದು ಸಪೋರ್ಟಿವ್ ಆಗಿ ಜೋಡಿಯಾಗಿ ಇರ್ತಾನೆ, ನೀವು ಮಿಸ್ ಮಾಡಬೇಡಿ ಅವನಿಗೆ ಹೇಳಿ, ನಾನು ರಾತ್ರಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಪಾರ್ಟಿಯಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ತಾಯಿ ಮಗಳು ಇಬ್ರು ಸೇರಿ ಸ್ಟೇಡಿಯಂಗೆ ಬಂದಿರ್ತಾಳೆ. ಸಿಸಿ ಈ ಒಂದು ಟ್ರಯಲ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಮಾತ್ರನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆ ಒಂದು ಗೇಮ್ನ ಆಡೋದಕ್ಕೆ ಆಗೋದು. ಅಲ್ಲಿ ಸೆಲೆಕ್ಟರು ಬಂದಿರ್ತಾರೆ, ಎಲ್ಲ ವಿಷಯಗಳನ್ನು ಗಮನಿಸ್ತಾರೆ. ಆದರೆ ಅವರ ಬಾಡಿಯಲ್ಲಿರೋ ಆತ್ಮಗಳು ಮಾತ್ರ ಬೇರೆ. ಗೇಮ್ ಸ್ಟಾರ್ಟ್ ಆಗುತ್ತೆ. ಅಪೋಸಿಟ್ ಟೀಮ್ಗೆ 1 ಪಾಯಿಂಟು, ಇವರ ಟೀಮ್ಗೆ 1 ಪಾಯಿಂಟ್ ಬಂದಿರುತ್ತೆ. ಇವಾಗ ಸಿಸಿನೇ ಒಂದು ಗೋಲ್ ಹೊಡಿಬೇಕು. ಈ ಟೈಮಲ್ಲಿ ಅಪೋಸಿಟ್ ಟೀಮಲ್ಲಿರೋ ಒಂದು ಹುಡುಗಿಗೆ ಕಾಲ್ಗೆ ಗಾಯ ಆಗುತ್ತೆ. ಆ ಹುಡುಗಿ ಬಾಡಿಯಲ್ಲಿರೋ ಆತ್ಮ ಬಂದ್ಬಿಟ್ಟು ಅವ್ರ ಅಮ್ಮದಾಗಿರೋದ್ರಿಂದ ಯಾರಾದರೂ ದೊಡ್ಡವ್ರಿಗೆ ಬೇರೆ ವ್ಯಕ್ತಿಗಳಿಗೆ ಗಾಯ ಆಗೈತೆ ಇಲ್ಲಾಂದ್ರೆ ಏಟ ಆಗೈತೆ ಅಂದ್ರೆ ಸ್ವಲ್ಪ ಅಯ್ಯೋ ಪಾಪ ಅನ್ನೋ ಒಂದು ಭಾವನೆ ಇರುತ್ತೆ. ಅದಕ್ಕೆ ಗೋಲ್ ಹೊಡೆಯೋದನ್ನ ಮಧ್ಯದಲ್ಲೇ ಬಿಟ್ಬಿಟ್ಟು ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಪೋಸಿಟ್ ಟೀಮಲ್ಲಿರೋ ಒಂದು ಹುಡುಗಿಗೆ ಸಹಾಯ ಮಾಡೋದಕ್ಕೆ ಬರ್ತಾಳೆ.
ಮಾಡ್ತಾಳೆ. ಆ ಸ್ಟೇಡಿಯಂ ಅಲ್ಲಿರೋ ಅವರ ಗುರುಗಳು ಹಾಗೆ ಜಡ್ಜಸ್ ಎಲ್ಲರೂ ಶಾಕ್ ಆಗಿ ನೋಡ್ತಾಳೆ. ಈ ಹುಡುಗಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡ್ಬೇಕಾಗಿರೋವಳು ಯಾರಿಗೋ ಗಾಯ ಆಗೈತ ಅಂತ ಹೇಳ್ಬಿಟ್ಟು ಇವಾಗ ಗೋಲ್ ಹೊಡೆಯೋದನ್ನ ಬಿಟ್ಟು ಈ ಹುಡುಗಿ ಗೇಮ್ನ ಬಿಟ್ಟು ಇವಾಗ ಸಹಾಯ ಮಾಡಕ್ಕೆ ಬಂದಿದ್ದಾಳಲ್ವಾ ಅಂತ. ಗೇಮ್ ಎಲ್ಲ ಆದ್ಮೇಲೆ ಆ ಹುಡುಗಿ ಬಂದ್ಬಿಟ್ಟು ಅವ್ರ ಅಮ್ಮನ ಚೆನ್ನಾಗಿ ಬೈದ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಯಾಕಂದ್ರೆ ಆ ಹುಡುಗಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡ್ಬೇಕಂತ ತುಂಬಾನೇ ಆಸೆ ಇರುತ್ತೆ. ಇಷ್ಟರ ತನಕನೂ ತುಂಬಾ ಕಷ್ಟಪಟ್ಟು ಗೇಮ್ನ ಆಡಿ ಎಲ್ಲ ಟೆಕ್ನಿಕ್ಸ್ನ ಕಲ್ತ್ಕೊಂಡು ಇವಾಗ ಲಾಸ್ಟ್ಗೆ ಬರೋದಷ್ಟಿಗೆ ಸಿಲ್ಲಿ ರೀಸನ್ಸ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗೇಮ್ ಆಡೋದನ್ನ ಕಳ್ಕೊಂಡ್ಲು ಅನ್ನೋ ಒಂದು ಬಾಧೆ ಆ ಹುಡುಗಿಗೆ ಇರೋದ್ರಿಂದ ಅವ್ರ ಅಮ್ಮನ ಬೈದು ಬಂದ್ಬಿಡ್ತಾಳೆ. ಈ ಎಲ್ಲಾ ಘಟನೆಗಳ ನಡುವೆ ಒಂದು ಸಿಲ್ಲಿ ಕಾಮಿಡಿ ಸೀನ್ ಏನಪ್ಪಾ ಅಂದ್ರೆ, ಪಕ್ಕದ ಮನೆ ಅಂಕಲ್ಗೆ ಅವರ ಮಗುನ ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗಿರ್ತಾರಲ್ಲ, ಆ ನಾಯಿ ಒಂದು ಪ್ಯಾಂಪರ್ನ ಎತ್ಕೊಂಡ್ ಬಂದು ನನ್ಗೆ ಹಾಕು ಅಂತ ಕೇಳುತ್ತೆ. ಆವಾಗ ಪಕ್ಕದ ಮನೆ ಅಂಕಲ್ ಎತ್ಕೊಂಡು ಇದನ್ನ ನಾನು ಹಾಕ್ಬೇಕಂದ್ರೆ 2 ಸತಿ ಬಗ್ಲು ಅಂತಾನೆ. ಅದು ನಾಯಿ ಈಸಿಯಾಗಿ 2 ಸತಿ ಬಗ್ಳುತ್ತೆ. ಯಾಕಂದ್ರೆ ಆ ನಾಯಿ ಆತ್ಮ ಬಂದ್ಬಿಟ್ಟು ಈ ಮಗುದಾಗಿರೋದ್ರಿಂದ. ಅದಕ್ಕೆ ಆ ಪ್ಯಾಂಪರ್ನ ಹಾಕ್ತಿರೋವಾಗ ಅವರ ಫ್ಯಾಮಿಲಿ ಎಲ್ಲ ಬಂದು ಅವರ ಮಗುನ ಎತ್ಕೊಂಡು ಮತ್ತೆ ಈ ಮ್ಯೂಸಿಯಂ ಹತ್ರಕ್ಕೆ ಬರ್ತಾರೆ. ಯಾಕಂದ್ರೆ ಇವತ್ತು ರಾತ್ರಿಗೆ ನಾವು ರೆಡಿ ಮಾಡಿರ್ತೀವಿ ಅಂತ ಆ ಮ್ಯಾನೇಜ್ಮೆಂಟ್ ಅವರು ಹೇಳಿರೋದ್ರಿಂದ. ಆ ಮ್ಯೂಸಿಯಂ ಹತ್ರ ಬಂದಿದ್ದೆ ಆ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾರೆ ಇನ್ನ ಇದು ರೆಡಿ ಆಗಿಲ್ಲ ಅಂತ. ಯಾಕಂದ್ರೆ ಟೆಲಿಸ್ಕೋಪ್ನ ಅವರು ರೆಡಿ ಮಾಡಿರ್ತಾರೆ, ಆದ್ರೆ ಆ ಟೆಲಿಸ್ಕೋಪ್ ಅಲ್ಲಿ ನೋಡೋದಕ್ಕೆ ಹಾಕೋ ಒಂದು ಲೆನ್ಸ್ ಮಾತ್ರ ಕಲ್ದೋಗ್ಬಿಟ್ಟಿರುತ್ತೆ. ಒಂದು ಚಿಕ್ಕದಾಗಿ ಇರೋ ಲೆನ್ಸ್ ಕಲ್ದೋಗಿರೋದ್ರಿಂದ ಅದನ್ನ ನೋಡೋದಕ್ಕಾಗಲ್ಲ ನೀವು ಅಂತ ಹೇಳ್ತಾರೆ. ಆವಾಗ ಇವರು ಬೇಜಾರಲ್ಲಿ ಇರ್ತಾರೆ. ಇನ್ನು ಅಲೈನ್ಮೆಂಟು 1 ಡೇ ಮಾತ್ರನೇ ಇರುತ್ತೆ. ಅದು ಅಲ್ಲದೆ ಆ ಮ್ಯಾನೇಜ್ಮೆಂಟ್ ಅವನು ಇನ್ನ ಒಂದ್ಸತಿ ನೋಡ್ಕೋಬಹುದು ಬಿಡು ಅಂತ ಸಿಲ್ಲಿಯಾಗಿ ಹೇಳ್ತಾನೆ. ಆದ್ರೆ ಇವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಆ ಅಲೈನ್ಮೆಂಟ್ ಆಗೋದು ಇನ್ನ 100 ವರ್ಷಗಳಿಗೆ ಅಂತ. ಆ ಫ್ಯಾಮಿಲಿ ಎಲ್ಲ ಬಾಧೆ ಪಟ್ಕೊಂಡು ಆಚೆ ಕಡೆ ಬರ್ತಾಳೆ. ಅಲ್ಲಿ ಮುದುಕಿ ಇರ್ತಾಳಲ್ಲ, ಆಂಜಲಿಕಾ ಅನ್ನೋ ಮುದುಕಿ ಹೇಳ್ತಾಳೆ, ಈ ಒಂದು ಪ್ರಾಬ್ಲಮ್ಮು ಸೊಲ್ಯೂಷನ್ ಸಿಗ್ಬೇಕಂದ್ರೆ ಒಡೆದೋಗಿರೋದನ್ನ ನೀವು ಸರಿಪಡಿಸ್ಬೇಕು, ಆವಾಗ ಮಾತ್ರನೇ ಈ ಪ್ರಾಬ್ಲಮ್ಸ್ ಅನ್ನೋದು ರೆಡಿ ಆಗೋದು ಅಂತ ಹೇಳ್ತಾಳೆ. ಆದರೆ ಆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾವು ಎಷ್ಟು ದೊಡ್ಡ ಪ್ರಾಬ್ಲಮಲ್ಲಿ ಇದೆಯೋ ನಿನಗೆ ಗೊತ್ತಾ, ಆ ಒಂದು ಟೆಲಿಸ್ಕೋಪಲ್ಲಿರೋ ಒಂದು ಲೆನ್ಸ್ ಮಾತ್ರ ಕಲ್ದೋಗ್ಬಿಟ್ಟಿದೆಯಂತೆ, ಅದಕ್ಕೆ ಅದನ್ನು ನೋಡೋದಕ್ಕೆ ನಮ್ಮ ಕೈಲಾಗಲಿಲ್ಲ ಅಂತ ಹೇಳೋವಾಗ ಇವಾಗ ಮೈಕ್ಗೆ ಒಂದು ಐಡಿಯಾ ಬರುತ್ತೆ. ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ಇರೋ ಒಂದು ಟೆಕ್ನಾಲಜಿಯಿಂದ ಈ ಒಂದು ಲೆನ್ಸ್ನ ಅವನು ಮತ್ತೆ ರೀಬಿಲ್ಡ್ ಮಾಡ್ಬೋದು, ಅವನ ಹತ್ರ ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಇವರೆಲ್ಲರೂ ಸೇರ್ಕೊಂಡು ಮನೆಗೆ ರಿಟರ್ನ್ ಆಗ್ತಾರೆ. ಅರಿಯಾನ ಕರೆದಿರ್ತಾಳಲ್ಲ ಒಂದು ಬರ್ತ್ಡೇ ಪಾರ್ಟಿಗೆ, ಅವರ ಫ್ಯಾಮಿಲಿ ಎಲ್ಲ ಹೋಗಿ ಫುಲ್ ಎಂಜಾಯ್ ಮಾಡ್ತಾರೆ ಈ ಒಂದು ಪಾರ್ಟಿಯಲ್ಲಿ. ಯಾಕಂದ್ರೆ ತಂದೆ ತಾಯಿಗಳು ಅವ್ರ ಮಕ್ಳು ಹುಟ್ಟಿದ್ಮೇಲೆ ಒಂದು ಪಾರ್ಟಿಗೆ ಹೋಗಿರಲ್ಲ, ಎಂದಕ್ಕೂ ಹೋಗಿರಲ್ಲ, ಅವ್ರ ಕೈ ಕಾಲಂಗ್ ನೋವುಗಳು ಎಲ್ಲೂ ಆಟ ಆಡೋದಕ್ಕೂ ಹೋಗಿರಲ್ಲ, ಫುಲ್ ಎಂಜಾಯ್ಮೆಂಟೇ ಇರಲ್ಲ. ಇಷ್ಟು ವರ್ಷಗಳಾದ್ಮೇಲೆ ಅವರ ಒಂದು ನಾರ್ಮಲ್ ಬಾಡಿಗೆ ಬಂದ್ಮೇಲೆ ಅವರ ಖುಷಿನ ತಡ್ಕೊಳ್ಳೋದಕ್ಕಾಗದೆ ತುಂಬಾ ಖುಷಿಯಲ್ಲಿ ತುಂಬಾ ಫುಲ್ ಆಫ್ ಎಂಜಾಯ್ ಲೈಫ್ ನ ಲೀಡ್ ಮಾಡ್ತಾರೆ. ಇವತ್ತು ರಾತ್ರಿಗೆ ಬೆಳಗ್ಗೆ ಆಗುತ್ತೆ. ಸಿಸಿ ಪ್ಲೇಸ್ ಅಲ್ಲಿ ಅವ್ರ ಅಮ್ಮ ಕಾಲೇಜ್ಗೆ ಹೋಗ್ತಾಳೆ. ಅಲ್ಲಿರೋ ಟೀಚರು ಪಾಠ ಮಾಡಿದ್ದೆಲ್ಲ ಆದ್ಮೇಲೆ ಆ ಟೀಚರ್ ಹತ್ರಕ್ಕೆ ಹೋಗಿ ಈ ಸತಿ ನನ್ನ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತಾವಲ್ಲ, ನಾನು ಗ್ಯಾರಂಟಿ ಫೇಲ್ ಆಗ್ತೀನಲ್ಲ ಅಂತ ಕೇಳಿದಾಗ ಆ ಟೀಚರು ಅವಾಗ ಹೇಳ್ತಾನೆ, ನೀನು ಈ ಇಯರ್ಕಿರೋ ಎಫರ್ಟ್ಸು ಜಾಸ್ತಿ ನಮ್ಮ, ನೀನು ಭಯನೇ ಬೀಳ್ಬೇಡ, ನಿನಗೆ ಜಾಸ್ತಿ ಮಾರ್ಕ್ಸ್ ಬರ್ತವೆ, ನಾನು ಗ್ಯಾರಂಟಿ ಅಂತ ಹೇಳ್ತಾನೆ. ಆವಾಗ ಅವ್ರ ಅಮ್ಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಿಸಿ ಬಾರ್ಡಲ್ಲಿರೋದು ಅವ್ರ ಅಮ್ಮ ಆತ್ಮ. ಆವಾಗ ಅನ್ಕೊಂತಾಳೆ, ನನ್ನ ಮಗಳು ಎಷ್ಟು ಎಫರ್ಟ್ಸ್ ಇಕ್ಕಿದಾಳೆ ಅಂದರೆ ಗೇಮ್ ಕಡೆನೂ ಕಾನ್ಸಂಟ್ರೇಷನ್ ಇಕ್ಕಿದ್ದಾಳೆ, ಇದು ಕಡೆ ಎಜುಕೇಷನ್ ಬಗ್ಗೆನೂ ಕಾನ್ಸಂಟ್ರೇಷನ್ ಇಕ್ಕಿದ್ದಾಳೆ ಅಂತ. ಇವಾಗ ಸೀನು ಅವರಮ್ಮ ಕಂಪನಿಯಲ್ಲಿ ಓಪನ್ ಆಗುತ್ತೆ. ಅವ್ರ ಅಮ್ಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿರ್ತಾನೆ ಅವರ ಕ್ಲೈಂಟು. ಯಾಕಂದರೆ ಅದು ನ್ಯಾಚುರಲ್ ಡಿಸಾಸ್ಟರಿಂದ ಇದೆಲ್ಲ ಆಗಿರೋದ್ರಿಂದ ಇನ್ನೊಂದು ಅವಕಾಶ ಕೊಡ್ತೀನಿ, ಈ ಒಂದು ಪ್ರಾಜೆಕ್ಟ್ನ ಇವತ್ತು ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಅವರಮ್ಮ ಹಾಗೆ PA ಮಾತಾಡ್ತಿರೋವಾಗ ಅವರಿಬ್ಬರ ಮಧ್ಯೆ ಒಂದು ಟಾಪಿಕ್ ಬರುತ್ತೆ, ಅದೇ ಅವರ ಮಗಳ ಬಗ್ಗೆ. ಆವಾಗ PA ಎತ್ಕೊಂಡು ಹೇಳ್ತಾಳೆ, ನಿನ್ನ ಮಗಳ ಬಗ್ಗೆ ಯಾವಾಗಲೂ ನಮಗೆ ಹೇಳ್ತಾನೆ ಇರ್ತೀಯ, ಅದು ಅಲ್ಲದೆ ನಿಮ್ಮ ಮಗಳಾಗಿರೋ ಪ್ರತಿಯೊಂದು ಗೇಮ್ ಶೋನು ನಮಗೆ ತೋರಿಸ್ತೀಯ, ನಿಮ್ಮ ಮಗಳ ಆಡೋ ಒಂದು ಪ್ರತಿಯೊಂದು ಆಟಕ್ಕೂ ಹೋಗಿ ನೀನು ನೋಡ್ತೀಯ. ಯಾಕಂದರೆ ನೀನು ಮೊದಲೇ ಯಾವಾಗೋ ಪಾರ್ಟ್ನರ್ ಆಗಬೇಕಾಗಿದ್ದವಳು, ನಿನ್ನ ಮಗಳ ಆಡೋ ಒಂದು ಪ್ರತಿಯೊಂದು ಆಟನೂ ನಾನು ಹೋಗಿ ನೋಡಬೇಕು ಅಂತ ಸ್ಟೇಡಿಯಂಗೆ ಹೋಗಿ ನೋಡಿದೀಯ, ಅದಕ್ಕೆ ನೀನು ಇಷ್ಟು ಲೇಟಾಗಿ ಆಗ್ತಿರೋದು ಅಂತ ಹೇಳ್ತಾಳೆ. ಆವಾಗ ಅವರ ಅಮ್ಮ ಬಾಡಿಯಲ್ಲಿರೋ ಆತ್ಮ CC ಆಗಿರೋದ್ರಿಂದ ಆವಾಗ ಆ ಹುಡುಗಿಗೆ ಅರ್ಥ ಆಗುತ್ತೆ, ನಮ್ಮಮ್ಮ ಯಾವಾಗಲೂ ನನಗೆ ಸಪೋರ್ಟ್ ಆಗಿ ನಿಂತವಳೆ, ಆದರೆ ಇಂಡೈರೆಕ್ಟ್ ಆಗಿ ನಿಂತವಳೆ ಅಂತ ಗೊತ್ತಾಗುತ್ತೆ. ಆವಾಗ ಆ ಹುಡುಗಿ ಬಾಧೆ ಪಡ್ತಾಳೆ. ಅದೇ ಟೈಮ್ಗೆ ಅವ್ರ ಅಮ್ಮ ಕಾಲೇಜ್ ಮುಗಿಸ್ಕೊಂಡು ಕಂಪ್ನಿ ಹತ್ರಕ್ಕೆ ಬರ್ತಾಳೆ, ಈ ಒಂದು ಇಂಟರ್ವ್ಯೂ ಹೇಗೆ ನಡೆಯುತ್ತೆ ಅಂತ ನೋಡೋದಕ್ಕೆ. ಆವಾಗ ಇಬ್ರಿಗಿಬ್ರು ಸಾರಿ ಮಗಳೇ ಅಂತ ಇಬ್ಬರಿಗೂ ಹೇಳ್ಕೊತಾರೆ. ಯಾಕಂದರೆ ಅವರ ನಿಜವಾದ ಸ್ವರೂಪ ಆವಾಗ ಗೊತ್ತಾಗಿರೋದ್ರಿಂದ. ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಲೈಂಟು ಅಲ್ಲಿಗೆ ಬರ್ತಾನೆ. ಇವಾಗ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆವಾಗ ಅವರ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅವ್ರ ಅಪ್ಪ ಕಡೆಯಿಂದ ಮಗ ಕಾಣ್ತಿಲ್ಲ, ಎಲ್ಲೋ ಮಾಯ ಆಗೋಗ್ಬಿಟ್ಟಿದ್ದಾನೆ ಅಂತ. ಆವಾಗ ಹುಡುಗಿ ಎತ್ಕೊಂಡು, ಇವಾಗ ನನ್ನ ಫ್ಯಾಮಿಲಿಗೆ ನನ್ನ ಸಪೋರ್ಟ್ ಬೇಕು,
ನನ್ನ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಅನ್ನೋದು ನನ್ನ ಟೀಮ್ ಕೊಡುತ್ತೆ. ನನ್ನ ಟೀಮು ನನಗಿಂತ ಎಕ್ಸ್ಪರ್ಟು. ನಾನು ಎಷ್ಟು ಕಷ್ಟಪಟ್ಟಿದ್ದೋ ನನ್ನ ಟೀಮು ಅಷ್ಟೇ ಕಷ್ಟಪಟ್ಟಿದ್ದಾರೆ. ನೀವು ಅದಕ್ಕೆ ಹಿಂದೆಡೆ ಆಗಬೇಡಿ. ಆ ಪ್ರಾಜೆಕ್ಟ್ ಬಗ್ಗೆ ನನ್ನ ಟೀಮ್ಗೆ ಎಲ್ಲರಿಗೂ ಗೊತ್ತು. ನನ್ನ ಟೀಮ್ ಎಕ್ಸ್ಪ್ಲೇನ್ ಮಾಡುತ್ತೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಅಲ್ಲಿಂದ ಬಂದ್ಬಿಡ್ತಾಳೆ. ಇನ್ನೊಂದು ಕಡೆ ಅವರಪ್ಪಗೆ ಮ್ಯೂಸಿಕ್ ಶೋ ನಡೆಸ್ಬೇಕು ಅಂತ ಒಂದು ಆಫರ್ ಬಂದಿರುತ್ತಲ್ಲ, ಅದು ಇವತ್ತೇ ಆಗಿರುತ್ತೆ. ಇಲ್ಲಿ ಅವರಪ್ಪ ಬಾಡಿಯಲ್ಲಿ ಇರೋದು ನಮ್ಮ ಮೈಕ್ ಆತ್ಮ ಆಗಿರೋದ್ರಿಂದ ಅವನು ಲೈಕ್ ಏನು ಇಂಟ್ರೋವರ್ಟ್ ಪರ್ಸನ್, ಮೊದಲೇ ಹೇಳಿದ್ನಲ್ಲ, ಅವನು ಒಬ್ಬನ ಹತ್ರ ಮಾತಾಡೋದಕ್ಕೆ ಜಾಸ್ತಿ ಕಷ್ಟಪಡ್ತಿದ್ದ. ಆದರೆ ಇಲ್ಲಿ 1 ಮಿಲಿಯನ್ ಪೀಪಲ್ ಮುಂದೆ ಹಾಡು ಹೇಳ್ಬೇಕಂದ್ರೆ ಅವನಿಗೆ ಜಾಸ್ತಿ ಭಯ ಎತ್ಕೊಂಡ್ಬಿಟ್ಟು ಒಂದು ಬಾತ್ರೂಮಲ್ಲಿ ಹೋಗಿ ಬಚ್ಚಿಕೊಂಡ್ಬಿಟ್ಟಿರ್ತಾನೆ. ಆವಾಗ ಅಲ್ಲಿಗೆ ಅವರಪ್ಪ ಅವನ್ನ ಹುಡ್ಕೊಂಡು ಬಂದಾಗ ಆವಾಗ ಅವನು ಹೇಳ್ತಾನೆ, ಅಪ್ಪ ನಿನ್ನ ಬಗ್ಗೆ ಇಲ್ಲಿರೋ ಸ್ಟೂಡೆಂಟ್ಸು ಆಪೋಸಿಟ್ ಟೀಮ್ ಅವರು ಮಾತಾಡ್ಕೊತಾ ಇದ್ರೆ ಕೇಳಿಸ್ಕೊಂಡೆ. ನೀನು ಹೆವಿ ಟ್ಯಾಲೆಂಟೆಡ್ ಪರ್ಸನ್ನು, ನಮಗೋಸ್ಕರನೇ ನಿನ್ನ ಲೈಫ್ನ ತ್ಯಾಗ ಮಾಡಿದ್ಯಾ. ನನ್ನನ್ನು ಕ್ಷಮಿಸ್ಬಿಡು. ಇವಾಗ ನಾನು ಹಾಡು ಹೇಳೋದಕ್ಕಾಗಲ್ಲ. ನಿನಗೆ ಗೊತ್ತಲ್ಲ ನಾನು ಒಬ್ಬರ ಹತ್ರ ಮಾತಾಡೋದಕ್ಕೆ ಎಷ್ಟು ಭಯ ಬೀಳ್ತೀನೋ. ಇವಾಗ ಅಷ್ಟು ಜನದ ಮುಂದೆ ನಾನು ಹಾಡು ಹೇಳ್ಬೇಕಂದ್ರೆ ನನ್ನ ಕೈಯಲ್ಲಿ ಆಗಲ್ಲ. ನಿಮ್ಮ ಜೊತೆ ಮಾತ್ರನೇ ನಾನು ಇಷ್ಟೊಂದು ಫ್ರೀಯಾಗಿ ಮಾತಾಡೋದು ಅಂತ ಹೇಳ್ತಾನೆ. ಆವಾಗ ಅವರಪ್ಪ ಇತ್ಕೊಂಡು, ಏನು ಭಯ ಬೀಳ್ಬೇಡ ಮಗ, ನಾನು ನೆಕ್ಸ್ಟ್ ಇಯರ್ಗೆ ನಾನು ಟ್ರೈ ಮಾಡ್ಕೊತೀನಿ. ಹೋದ್ರೆ ಹೋಯ್ತು ಬಿಡು, ನೀನು ಸಂತೋಷವಾಗಿದ್ದರೆ ಸಾಕು, ಏನು ಭಯ ಬೀಳ್ಬೇಡ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವರ ವೈಫು ಹಾಗೆ ಮಗಳೂ ಅಲ್ಲಿಗೆ ಬರ್ತಾರೆ. ಎಲ್ಲರೂ ಸೇರಿಕೊಂಡು ಹೋದ್ರೆ ಹೋಯ್ತು, ನಾವು ಏನೇ ಸಿಚುವೇಶನ್ ಬಂದ್ರೂ ನಾವು ಒಟ್ಟಾಗಿ ಇದ್ದು ಅದನ್ನು ಫೇಸ್ ಮಾಡೋಣ ಅಂತ ಎಲ್ಲರೂ ಸ್ಟ್ರಾಂಗ್ ಆಗ್ತಾರೆ. ಆವಾಗ ಅವರ ಮಗಗೆ ಒಂದು ಐಡಿಯಾ ಬರುತ್ತೆ, ನೀವೆಲ್ಲರೂ ಇದ್ದರೆ ನಾನು ಅದನ್ನು ಈಸಿಯಾಗಿ ಫೇಸ್ ಮಾಡ್ತೀನಿ, ಯಾಕಂದರೆ ನನ್ನ ಫ್ಯಾಮ್ಲಿನೇ ನನಗೆ ಸ್ಟ್ರಾಂಗು ಅಂತ ಹೇಳಿ ಆವಾಗ ಫ್ಯಾಮ್ಲಿ ಫುಲ್ಲು ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಸಿದ್ಧ ಆಗ್ತಾರೆ. ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊತಾರೆ. ಸ್ಟಾರ್ಟಿಂಗ್ ಸ್ಟ್ರಬಲ್ ಬಂದ್ರೂ ಅವರ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಶೋ ಎಲ್ಲ ಈಸಿಯಾಗಿ ನೋಡ್ದಾಗ ಬರುತ್ತೆ. ಅಲ್ಲಿರೋ ಜನರೆಲ್ಲರೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಎಲ್ಲ ಖುಷಿಯಿಂದ ಮುಗಿತಾ ಇರೋ ಒಂದು ಸಮಯದಲ್ಲಿ ಅವರಮ್ಮ ಕಂಪ್ನಿಯಿಂದ ಅವರ ಟೀಮು ಹಾಗೆ ಕ್ಲೈಂಟ್ ಅಲ್ಲಿಗೆ ಬಂದು, ನಿಮ್ಮ ಒಂದು ಪ್ರಾಜೆಕ್ಟು ನನಗೆ ತುಂಬ ಇಷ್ಟ ಆಯಿತು, ನೀವು ಚೆನ್ನಾಗಿ ವರ್ಕ್ ಮಾಡಿದ್ದೀರಾ, ಹಾಗೆ ನಿಮ್ಮ ಟೀಮಿಂದನೇ ಈ ಪ್ರಾಜೆಕ್ಟು ಗೆಲ್ಲೋದಕ್ಕೆ ಆಗಿದ್ದು, ಹಾಗೆ ನೀವು ಇವಾಗ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ಬೋದು ಈ ಕಂಪನಿಯಲ್ಲೇ ಅಂತ ಆ ಹುಡುಗಿಗೆ ಪ್ರಮೋಷನ್ ಅನ್ನೋದು ಬರುತ್ತೆ ಅವರ ಅಮ್ಮಗೆ. ಇನ್ನೊಂದು ಕಡೆ ಈ 5 ಗ್ರಹಗಳು ಇವತ್ತೊಂದು ದಿನ ಮಾತ್ರನೇ ಅಲೈನ್ಮೆಂಟ್ ಅಲ್ಲಿ ಇರ್ತವೆ. ಮತ್ತೆ ಹೊರಟೋದ್ರೆ ಇನ್ನು 100 ವರ್ಷಗಳು ಬರೋದಕ್ಕೆ ಆಗಲ್ಲ. ಅದೇ ಟೈಮ್ಗೆ ಅವರ ಫ್ರೆಂಡಿಗೆ ಹೇಳಿರ್ತಾನಲ್ಲ ಲೆನ್ಸ್ನ ತಯಾರು ಮಾಡಿಕೊಡು ಅಂತ, ಅವರ ಫ್ರೆಂಡು ಅಲ್ಲಿಗೆ ಬಂದು ಆ ಲೆನ್ಸ್ನ ಕೊಡ್ತಾನೆ. ಎಲ್ಲರೂ ಸಿದ್ಧ ಆಗಿ ಎದ್ದು ಬಿದ್ದು ಒಂದು ಕಾರ್ನ ಸರ್ವನಾಶ ಮಾಡಿಕೊಂಡು ಮ್ಯೂಸಿಯಂ ಹತ್ರಕ್ಕೆ ಬಂದು ಆ ಟೆಲಿಸ್ಕೋಪಲ್ಲಿ ಆ ಲೆನ್ಸ್ನ ಇಕ್ಕಿ ಅವರೆಲ್ಲರೂ ನೋಡ್ತಾರೆ. ಆದರೆ ಇವರ ಬಾಡಿಗಳನ್ನೋದು ಎಕ್ಸ್ಚೇಂಜ್ ಆಗಲ್ಲ. ಮತ್ತೆ ಬಾಧೆಯಿಂದ ಆಚೆಗಡೆ ಬರ್ತಾರೆ. ಅಲ್ಲಿ ಏಂಜಲಿಕಾ ಅನ್ನೋ ಮುದುಕಿ ಅಲ್ಲೇ ಇರ್ತಾರೆ. ಇವ್ರಿಗೆ ಮನೆಗೆ ಹೋಗೋದಕ್ಕೆ ಲಿಫ್ಟ್ ಕೊಟ್ಟು ಮನೆ ಹತ್ರ ಬಂದು ಇಳಿಸ್ತಾಳೆ. ಆವಾಗ ಸಿಸಿ ಅವ್ರ ಅಮ್ಮ ಬಾಡಿಯಲ್ಲಿ ಇರ್ತಾಳಲ್ಲ, ಆವಾಗ ಆ ಹುಡುಗಿ ಹೇಳ್ತಾಳೆ, ನಾವು ಲೆನ್ಸ್ನ ತಗೊಂಡು ಬಂದು ಆ ಟೆಲಿಸ್ಕೋಪಲ್ಲಿ ಇಕ್ಕಿದ್ವಿ, ಆದರೆ ಅದು ವರ್ಕ್ ಆಗಲಿಲ್ಲ ಅಂತ. ಆವಾಗ ಆ ಮುದುಕಿ ಹೇಳ್ತಾಳೆ, ನಾನು ಹೇಳಿದ್ದು ಟೆಲಿಸ್ಕೋಪ್ನ ರೆಡಿ ಮಾಡು ಅಂತಲ್ಲ, ನಿಮ್ಮ ಪರಿಶುದ್ಧ ಆತ್ಮ ಕರೆಕ್ಟ್ ಆಗಿ ಇರಬೇಕು, ಅದನ್ನ ರೆಡಿ ಮಾಡು ಅಂತ ಹೇಳಿದ್ದು ಸಿಸಿ ಅಂತ ಹೇಳ್ತಾಳೆ. ಇವಾಗ ಆ ಹುಡುಗಿ ಶಾಕ್ ಆಗ್ತಾಳೆ. ಅವ್ರಮ್ಮ ಬಾಡಿಯಲ್ಲಿರೋದು ಸಿಸಿ ಅಂತ ಈ ಮುದುಕಿಗೆ ಹೇಗೆ ಗೊತ್ತು ಅಂತ. ಆದ್ರೆ ಅವರಿರೋ ಬಾಧೆಯಲ್ಲಿ ಅದನ್ನ ಯಾವುದು ತಲೆಗೆ ಹಾಕೊಂಡಿರ ಮನೆ ಒಳಗಡೆ ಹೋಗಿ ಆ ಫ್ಯಾಮಿಲಿ ಎಲ್ಲ ಅವಾಗ ಡಿಸೈಡ್ ಆಗುತ್ತೆ, ನಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆ ಬಂದ್ರೂ ಎಲ್ಲರೂ ಸೇರಿ ಅದನ್ನ ಫೇಸ್ ಮಾಡೋಣ ಅಂತ ಹೇಳ್ಕೊಂಡು ಎಲ್ಲರೂ ಸೋಫಾ ಮೇಲೆ ನಿದ್ದೆ ಹೋಗ್ತಾರೆ. ಬೆಳಗ್ಗೆ ಆಗಿದೆ, ಅವರ ಬಾಡಿಗಳನ್ನೋದು ಎಕ್ಸ್ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಎಲ್ಲರಿಗೂ ಖುಷಿನೂ ಖುಷಿ. ತಂದೆನ ತಂದೆ ಅಂತ ಕರಿಬೋದು, ತಾಯಿನ ತಾಯಿ ಅಂತ ಕರಿಬೋದು, ತಮ್ಮನ ತಮ್ಮ ಅಂತ ಕರಿಬೋದು ಅಂತ ಎಲ್ಲರೂ ಖುಷಿಯಿಂದ ಇರೋವಾಗ ಆವತ್ತೇ ಕ್ರಿಸ್ಮಸ್ ಡೇ ಆಗಿರುತ್ತೆ. ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಆಚೆಗಡೆ ಮಂಜು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರುವಾಗ ಮನೆ ಆಚೆಗಡೆ ಹರಿಯಾಣ ಬರ್ತಾಳೆ. ಮೈಕ್ ಆಚೆಗಡೆ ಹೋಗಿ ಆ ಹುಡುಗಿ ಹತ್ರ ಮಾತಾಡ್ತಿರುವಾಗ ಆ ಹುಡುಗಿ ಇವನಿಗೆ ಒಂದು ಟೆಡ್ಡಿ ಬೇರು ಗಿಫ್ಟ್ ಆಗಿ ತಗೊಂಡು ಬಂದಿರ್ತಾಳೆ. ಯಾಕಂದ್ರೆ ಇವರು ಪ್ರತಿ ವರ್ಷನೂ ಒಂದು ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ನಾನು ನಿನ್ನ ಜಾಸ್ತಿನೇ ಮಿಸ್ ಮಾಡ್ತೀನಿ, ಯಾಕಂದರೆ ನೀನು ಬೇರೆ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಸಿದ್ಧ ಆಗಿದೆಯಲ್ಲ ಅಂತ. ಆವಾಗ ಮೈಕ್ ಹೇಳ್ತಾನೆ, ನಾನು ಬೇರೆ ದೇಶಕ್ಕೆ ಹೋಗ್ತಿಲ್ಲ, ಯೂನಿವರ್ಸಿಟಿಗೆ ಓದೋದಕ್ಕೆ, ಯಾಕಂದರೆ ನನಗೋಸ್ಕರ ನಮ್ಮಪ್ಪ ಎಷ್ಟೋ ತ್ಯಾಗ ಮಾಡಿದ್ದಾನೆ, ನಾನು ಇವಾಗ ಅವ್ರನ್ನ ಬಿಟ್ಟು ಹೋಗೋದಕ್ಕೆ ನನಗಿಷ್ಟ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳೋದ್ರಿಂದ ಆ ಹುಡುಗಿಗೂ ಇಷ್ಟ ಆಗಿ ಇವರಿಬ್ರು ಕಿಸ್ ಮಾಡ್ಕೊತಾರೆ. ಕಳ್ಬಡ್ಡಿ ಮಗ ಪೋಸ್ಟ್ಮನ್ ಬರೋದ್ರಿಂದ ಆ ಹುಡುಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆವಾಗ ಮೈಕ್ನ ಕೇಳ್ತಾನೆ ಸಿಸಿನ ಕರೀರಿ ಅಂತ. ಸಿಸಿ ಆಚೆಗಡೆ ಬಂದಾಗ ಸಿಸಿಗೆ ಆವಾಗ ಅರ್ಥ ಆಗುತ್ತೆ, ಇವನು ಪೋಸ್ಟ್ಮನ್ ಅನ್ಕೊಂಡಿದ್ದೆ. ಸಿಸಿ ಆವಾಗ ಹೇಳ್ತಾಳೆ, ಇಂಟರ್ನ್ಯಾಷನಲ್ ಇಂದ ಸೆಲೆಕ್ಟರ್ಸ್ಗೋಸ್ಕರ ಬಂದಿರ್ತಾನಲ್ಲ ಅದರಲ್ಲಿ ಇವನು ಒಬ್ಬನು ಅಂತ. ಆವಾಗ ಅವನು ಹೇಳ್ತಾನೆ, ನಾವು ಪ್ಲೇಯರ್ಸಲ್ಲಿ ನೋಡೋದು ಅವರ ಗೇಮ್ ಟ್ಯಾಲೆಂಟೆಡ್, ನಿನ್ನ ವಿಡಿಯೋಸು ನಾನು ತುಂಬಾ ನೋಡಿದ್ದೀನಿ, ನೀನು ಟ್ಯಾಲೆಂಟೆಡ್ ವ್ಯಕ್ತಿ, ಹಾಗೆ ನೀನು ಕ್ಯಾರೆಕ್ಟರ್ ಇರಬೇಕಲ್ಲ, ನಾನು ನಿನ್ನ ಕ್ಯಾರೆಕ್ಟರ್ನ ಮೆಚ್ಚಿದೆ. ಆ ಒಂದು ಗೇಮಲ್ಲಿ ಆಪೋಸಿಟ್ ಟೀಮಲ್ಲಿ ಒಂದು ಹುಡುಗಿಗೆ ಗಾಯ ಆಗಿರೋದ್ರಿಂದ ಆ ಹುಡುಗಿಗೆ ಸಹಾಯ ಮಾಡೋದಕ್ಕೆ ಹೋದೆ, ಅಲ್ಲಿ ನಿನ್ನ ಕ್ಯಾರೆಕ್ಟರು ನನಗೆ ಇಷ್ಟ ಆಯಿತು, ಅದಕ್ಕೆ ಈ ಒಂದು ಇಂಟರ್ನ್ಯಾಷನಲ್ ಗೇಮಲ್ಲಿ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತಿದ್ದೀನಿ ಅಂತ ಆಫರ್ ಕೊಡ್ತಾನೆ. ಆವಾಗ ಸಿಸಿ ಅವ್ರ ಅಮ್ಮನ ಕರೆಸಿ
ಅವ್ರ ಅಮ್ಮ ಪರ್ಮಿಷನ್ ತಗೊಂಡು ಮತ್ತೆ ಹೋಗೋದಕ್ಕೆ ಸಿದ್ಧ ಆಗಿ ಎಲ್ಲರೂ ಒಪ್ಕೊಂತಾರೆ ಆ ಒಂದು ಗೇಮ್ಗೆ ಹೋಗೋದಕ್ಕೆ. ಆ ಫ್ಯಾಮಿಲಿ ಫುಲ್ಲು ಖುಷಿಯಿಂದ ಸ್ನೋ ಮೇಲೆ ಬೀಳ್ತಾ ಇದ್ರೆ ತುಂಬಾ ಖುಷಿಯಿಂದ ಇರ್ತಾ ಇರೋವಾಗ ಆ ಮುದುಕಿ ಏಂಜಲಿಕಾ ಅನ್ನೋಳು ಒಂದು ಸ್ಮೈಲ್ ಕೊಟ್ಟು ಆ ವ್ಯಾನ್ನ ಹಾಕೊಂಡು ಹೊಲ್ಟೋಗ್ಬಿಡ್ತಾಳೆ. ಇಲ್ಲಿಗೆ ಈ ಮೂವಿಯನ್ನ ಎಂಡ್ ಮಾಡ್ತಾರೆ. ಈ ಮೂವಿಯಿಂದ ನಾವೇನ್ ಕಲಿಬೋದಪ್ಪ ಅಂದ್ರೆ ತಂದೆ ತಾಯಿ ಮಾಡೋ ತ್ಯಾಗ ನಾವು ಯಾವತ್ತಿಗೂ ಮಾಡೋದಕ್ಕಾಗಲ್ಲ, ತಂದೆ ತಾಯಿ ಮಾಡೋ ಕೆಲಸ ನಾವು ಯಾವತ್ತಿಗೂ ಮಾಡೋದಕ್ಕೂ ಆಗಲ್ಲ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ಮಿಡಲ್ ಕ್ಲಾಸ್, ಲೋ ಲೆವೆಲ್, ಹೈಯರ್ ಲೆವೆಲ್ ಆಗಿರ್ಬೋದು, ಅವರ ತಂದೆ ತಾಯಿ ಅವರ ಮಕ್ಕಳಿಗೋಸ್ಕರ ಯಾವುದೋ ಒಂದು ತ್ಯಾಗನ ಮಾಡಿರ್ತಾರೆ. ನಾವು ಅವರ ತ್ಯಾಗನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಯಾವುದೇ ತೊಂದರೆ ಕೊಡ್ತೀರಾ, ಬಾಧೆ ಕೊಡ್ತೀರಾ, ಅವ್ರಿಗೆ ಅಡ್ಜಸ್ಟ್ ಆಗಿ ಅವ್ರಿಗೆ ಬೇಕಾಗಿರೋ ಹಾಗೆ ನಾವು ಆಗಬೇಕು. ನಮ್ಮ ಕಾನ್ಸಂಟ್ರೇಷನ್ ನಮ್ಗೆ ಇರಬೇಕು, ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಇದರಲ್ಲಿ ಬೆಳಿಬೇಕು, ಇದರಲ್ಲಿ ಹೋಗಬೇಕು, ನಾವು ಹೀಗಾಗಬೇಕು ಅಂತ. ನಮ್ಮ ತಂದೆ ತಾಯಿಯವ್ರಿಗೂ ಹಾಗೆ ಇರುತ್ತೆ, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು, ನಮ್ಮ ಥರ ಇರಬಾರ್ದು, ದೊಡ್ಡವರಾಗಬೇಕು, ಶ್ರೀಮಂತರಾಗಬೇಕು, ನಮ್ಮ ಮಕ್ಕಳು ಬೇರೆಯವ್ರ ಮುಂದೆ ಕಾಲ ಮೇಲೆ ಕಾಲ ಹಾಕ್ಕೊಂಡು ಕುತ್ಕೋಬೇಕು. ಎಲ್ಲ ಆಸೆಗಳು ನಮ್ಮ ತಂದೆ ತಾಯಿಗೆ ಈಗಿರುತ್ತೆ, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಹಾಗೆ ನಿಮ್ಮ ತಂದೆ ತಾಯಿ ಬೇರೆ ಬಗ್ಗೆ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಬೇರೆದನ್ನು ಓದಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತೆ, ಇದರಲ್ಲಿ ಓದಿದ್ರೆ ನನ್ನ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ. ಅದಕ್ಕೆ ಅದನ್ನು ಬಿಡೋದಕ್ಕೆ ಹೋಗಬೇಡಿ, ನಿಮ್ಮ ಒಂದು ಕಾನ್ಸಂಟ್ರೇಷನ್ನು ಬಿಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್, ಫಾರ್ ಫ್ಯೂಚರ್ ಕ್ರಿಯೇಟರ್ಸ್, ಫ್ಯೂಚರ್ ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಂತಲ್ಲ, ಪ್ರತಿಯೊಂದು ನೀವು ಇಷ್ಟಪಟ್ಟು ಮಾಡಿದ್ರೆ ಯಾವ ಕೆಲಸನೂ ಒಂದೇ, ಎಲ್ಲ ಕೆಲಸನೂ ಒಂದೇ. ನೀವು ಇಷ್ಟಪಟ್ಟು ಮಾಡಬೇಕಷ್ಟೇ, ಕಷ್ಟಪಟ್ಟು ಮಾಡಬಾರ್ದು. ಪ್ರೀತಿಯ ವೀಕ್ಷಕರೇ, ನನ್ನನ್ನು ಕ್ಷಮಿಸ್ಬಿಡಿ. ಈ ವಿಡಿಯೋ ನೆನೆನೇ ಬರಬೇಕಾಗಿತ್ತು, ಬಟ್ ನಮ್ಮ ಮನೆಗೆ ನೆಂಟರು ಬಂದಿರೋದ್ರಿಂದ ಡಬ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನನಗೆ ಸಪ್ರೇಟ್ ರೂಮ್ ಇಲ್ಲ. ಆದಷ್ಟು ಪ್ರಯತ್ನ ಮಾಡಿದೆ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿಬಿಡ್ಬೇಕು ಅಂತ, ಯಾಕಂದರೆ ಇವಾಗೆ ಲೇಟ್ ಆಯಿತು, ನನಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು. ಇವಾಗ ಹಂಗೆ ಸ್ವಲ್ಪ ಅದರಿಂದ ಆಚೆಗಡೆ ಬಂದೆ, ನೆಂಟರು ಬಂದರು. ನೆಂಟರು ಇವಾಗಿಂದ ಜಸ್ಟ್ ಇವಾಗ ಹಂಗೆ ಹೋದ್ರು, ನಾನು ಹಂಗೆ ಸ್ಟಾರ್ಟ್ ಮಾಡಿದೆ ಡಬ್ಬಿಂಗ್ ಮಾಡೋದಷ್ಟಿಗೆ ವಿಡಿಯೋ ಅಪ್ಲೋಡ್ ಮಾಡೋಕೋಣ ಅಂತ. ಆದರೆ ಡಬ್ಬಿಂಗ್ ಮಾತ್ರ ಸಾಯಂಕಾಲ 6 ಗಂಟೆ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಗೆ ಹೇಳಿದ್ದು ನಾನು 6:38ಗೆ ಅಪ್ಲೋಡ್ ಮಾಡ್ತೀನಿ ಅಂತ. ಟೈಮ್ ಚೆನ್ನಾಗಿದ್ದರೆ 7:28 ಇಲ್ಲ 7:15 ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ, ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. 1 ಅವರ್ 1.5 ಅವರ್ ಲೇಟ್ ಆದರೂ ಪರವಾಗಿಲ್ಲ. ಇವಾಗ ಸಾಯಂಕಾಲ 6 ಗಂಟೆ ಆಗ್ತೈತೆ. ಇವಾಗ ನಾನು ಎಡಿಟಿಂಗ್ ಕೂತ್ಕೊತೀನಿ. ಎಡಿಟಿಂಗ್ ಏನಾದರೂ ಬೇಗ ಮುಗಿದೋದ್ರೆ ಇವತ್ತೇ ಅಪ್ಲೋಡ್ ಆಗುತ್ತೆ, ಇಲ್ಲ ನಾಳೆ ಅಪ್ಲೋಡ್ ಆಗುತ್ತೆ, ಕ್ಷಮಿಸ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್ ಮಿಸ್ಟರ್ ವರದಾ.